ಹಲೋ ಸ್ನೇಹಿತರೆ, ನಮಸ್ಕಾರಗಳು. ಮಧ್ಯಾಹ್ನದ ಶುಭವಾಗಲಿ. ನಾನಿವತ್ತು ಕನ್ನಡದ ಸಾಫ್ಟ್ವೇರ್ ಆದ ನುಡಿ 6.0 ಅಥವಾ ನುಡಿ 6.1 ಸಾಫ್ಟ್ವೇರ್ ಹೇಗೆ ಡೌನ್ಲೋಡ್ ಮಾಡುವುದನ್ನು ನಿಮಗೆ ನಾನು ತಿಳಿಸಿಕೊಡುತ್ತೇನೆ. ಬನ್ನಿ. ಮೊದಲನೆಯದಾಗಿ, ಆಲ್ರೆಡಿ ನನ್ನ ಲ್ಯಾಪ್ಟಾಪಲ್ಲಿ ಈ ಸಾಫ್ಟ್ವೇರ್ ಅನ್ನು ಡೌನ್ಲೋಡ್ ಮಾಡಿದ್ದೇನೆ. ಇದನ್ನು ಹೇಗೆ ಸಾಫ್ಟ್ವೇರ್ ಇನ್ಸ್ಟಾಲ್ ಮಾಡಿ ಹೇಗೆ ರನ್ ಮಾಡುವುದನ್ನು ನಾನು ನಿಮಗೆ ಇವತ್ತು ತಿಳಿಸಿಕೊಡುತ್ತೇನೆ. ಬನ್ನಿ. ಮೊದಲನೇದಾಗಿ ಇದನ್ನು ನಾನು ಕ್ಲೋಸ್ ಮಾಡಿಕೊಡುತ್ತೇನೆ, ಇಲ್ಲಾಂದರೆ ಮಿನಿಮೈಸ್ ಮಾಡ್ಕೊಳ್ಳಿ. ಕ್ಲೋಸ್ ಆಗುತ್ತಾ? ನಂತರ ನೀವು ರಿಫ್ರೆಶ್ ಮಾಡ್ಕೊಳ್ಳಿ. ಯಾಕೆಂದರೆ ಈ ಥರ ರಿಫ್ರೆಶ್ ಮಾಡೋದ್ರಿಂದ ನಿಮ್ಮ ಲ್ಯಾಪ್ಟಾಪ್ ಚೆನ್ನಾಗಿರುತ್ತೆ ಹಾಗೂ ಯಾವುದೇ ಹ್ಯಾಂಗಿಂಗ್ ಅಥವಾ ಗ್ಲಿಚಿಂಗ್ ಯಾವುದೇ ಸಮಸ್ಯೆ ಬರೋದಿಲ್ಲ. ನಂತರ ನೀವು ಗೂಗಲ್ ಕ್ರೋಮನ್ನು ಕ್ಲಿಕ್ ಮಾಡಿಕೊಡಿ. ಕ್ಲಿಕ್ ಆದ ಮೇಲೆ ಇಲ್ಲಿ ಸರ್ಚಿಂಗ್ ಬಾರ್ ಓಪನ್ ಆಗುತ್ತೆ. ಇಲ್ಲಿ ನೀವು ನುಡಿ ಕನ್ನಡ ಸಾಫ್ಟ್ವೇರ್ ಡೌನ್ಲೋಡ್ ಸಾಫ್ಟ್ವೇರ್ 6.0 ಡೌನ್ಲೋಡ್ ಇಷ್ಟೆಲ್ಲ ನೀವು ಸರ್ಚ್ ಮಾಡ್ಕೊಬಿಟ್ಟು ಎಂಟರ್ ಪ್ರೆಸ್ ಮಾಡಿ. ಹೀಗೆ ನಿಮ್ಮ ಮುಂದೆ ಒಂದು ಪೇಜ್ ಓಪನ್ ಆಗುತ್ತೆ. ಈ ಥರ ಇದರಲ್ಲಿ ಮೊದಲನೇದು ಬರುತ್ತೆ, ಎರಡನೇದು ಬರುತ್ತೆ. ಹಾಗೆ ಕೆಳಗಡೆ ಹೋದಂಗೆ ಇಲ್ಲೊಂದು ವೆಬ್ಸೈಟ್ ಕಾಣುತ್ತೆ, ಕನ್ನಡ ಟಿವಿಚ್ ಅಂತ, ಕನ್ನಡ ಟ್ರಾನ್ಸ್ಲೇಟ್ ಡಿಸ್ಪ್ಲೇ ಅಂತ ಒಂದು ವೆಬ್ಸೈಟ್ ಸಿಗುತ್ತೆ. ಈ ವೆಬ್ಸೈಟಲ್ಲಿ ಡೈರೆಕ್ಟ್ ಆಗಿ 6.1 ಲೇಟೆಸ್ಟ್ ವರ್ಷನ್ ಅನ್ನು ನಾವು ಡೌನ್ಲೋಡ್ ಮಾಡುವುದನ್ನು ನೋಡಬಹುದಾಗಿದೆ. ಇದಕ್ಕೆ ಮೇಲೆ ಕ್ಲಿಕ್ ಮಾಡಿ, ಈ ಲಿಂಕ್ ಮೇಲೆ ಕ್ಲಿಕ್ ಮಾಡಿ. ಕ್ಲಿಕ್ ಮಾಡಾದ್ಮೇಲೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಕೆಳಗಡೆ ಸ್ಕ್ರೋಲ್ ಮಾಡ್ತಾ ಬನ್ನಿ. ಮಾಡ್ತಾ ಇಲ್ಲಿ ಒಂದು ಬರುತ್ತೆ, ಕನ್ನಡ ನುಡಿ ಸಾಫ್ಟ್ವೇರ್ 6.1 ಲೇಟೆಸ್ಟ್ ವರ್ಷನ್ ಫ್ರೀ ಡೌನ್ಲೋಡ್ ಅಂತ ಬರುತ್ತೆ. ಹಾಗೂ ಇಲ್ಲಿ ನೋಡಬಹುದು ಕರ್ನಾಟಕದ ಐಕಾನ್ ಕೂಡ ಇಲ್ಲಿ ತೋರಿಸಲಾಗಿದೆ. ಹೀಗೆ ಹಲವಾರು ಇಲ್ಲಿ ಕನ್ನಡ ನುಡಿ 4.0 ಇರುತ್ತೆ, ನುಡಿ ಸಾಫ್ಟ್ವೇರ್ 5.0 ಇರುತ್ತೆ. ನೋಡಿ, ಕನ್ನಡ ನುಡಿ ಲೇಟೆಸ್ಟ್ ವರ್ಷನ್ 6.1. ಈಗ ರೀಸೆಂಟ್ ಆಗಿ ಈ ಸಾಫ್ಟ್ವೇರ್ ಅನ್ನು ಬಿಡುಗಡೆ ಮಾಡಲಾಗಿದೆ. ಹೀಗೆ ಕೆಳಗಡೆ ಸ್ಕ್ರೋಲ್ ಮಾಡ್ಕೊಂಡು ಬರ್ತಾ ಇದ್ರೆ ಇಲ್ಲಿ ಒಂದು ಡೌನ್ಲೋಡ್ ಮಾಡುವ ಒಂದು ಆಪ್ಷನ್ ಸಿಗುತ್ತೆ. ನೋಡಿ, ಇಲ್ಲೇ ಐತೆ ನುಡಿ 6.1 ಸಾಫ್ಟ್ವೇರ್ ಡೌನ್ಲೋಡ್. ಇದ್ರ ಮೇಲೆ ನೀವು ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಕಾಣ್ತಾ ಇತ್ತಲ್ಲ, ಡೌನ್ಲೋಡ್ ನುಡಿ ಸಾಫ್ಟ್ವೇರ್ 6.0, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಂಡ್ರೆ ಒಂದು ಪೇಜ್ ಓಪನ್ ಆಗುತ್ತೆ. ಇದನ್ನು ಅಲೋ ಮಾಡ್ಕೊಬೇಕು. ನೀವು ಅಲೋ ಮಾಡ್ಕೊಂಡ್ರೆ ಆ ಪೇಜ್ ಓಪನ್ ಆಗೋಕ್ಕೆ ಅವರು ಪರ್ಮಿಷನ್ ಕೊಡ್ದಂಗೆ. ನೆಕ್ಸ್ಟು ಇಲ್ಲಿ ಸೆಕೆಂಡ್ ಬರುತ್ತಲ್ಲ, ವೇಟ್ ಮಾಡ್ಕೊಳ್ಳಿ. 5 ಸೆಕೆಂಡ್ ಬರುತ್ತೆ. 5 ಸೆಕೆಂಡ್ ಆದಮೇಲೆ ಈ ಥರ ಒಂದು ಡೌನ್ಲೋಡ್ ಐಕಾನ್ ಆಗಿ ಒಂದು ಬಾಕ್ಸಲ್ಲಿ ತೋರಿಸುತ್ತೆ 5.17 MB ಅಂತ. ಇದ್ರ ಮೇಲೆ ಕ್ಲಿಕ್ ಮಾಡಬೇಕು. ಇಲ್ಲಿ ಸ್ಟಾರ್ಟ್ ಆಗುತ್ತೆ ಡೌನ್ಲೋಡು. ನಿಮ್ಗೇನು ಡೌನ್ಲೋಡ್ ಸೆಕ್ಷನ್ ಕಾರ್ನಲ್ಲಿರುತ್ತೆ, ಇಲ್ಲಿ ಹೋಗಿ ನೋಡ್ಕೋಬಹುದು ಡೌನ್ಲೋಡ್ ಏನಾಗ್ತೈತೆ ಅಂತ. ಇಲ್ಲಿ ಹೋಗಿ ನೋಡ್ಕೋಬಹುದು. ನೋಡಿ, ಇಲ್ಲಿ ಡೌನ್ಲೋಡ್ ಆಗ್ತೈತೆ. ಎಷ್ಟು MB ಇದು? 5.2 MB ಇದು. ಇದಾದ್ಮೇಲೆ ಇದು ವೆಬ್ಸೈಟ್ ಒಂದು ಸ್ಕ್ಯಾನರ್ ಬರುತ್ತೆ. ಆಂಟಿವೈರಸ್ ಏನಾದರೂ ವೆಬ್ಸೈಟಲ್ಲಿ ಏನಾದರೂ ಆಂಟಿವೈರಸ್ ಅಥವಾ ಏನಾದರೂ ಒಂದು ನಿಮ್ಮ ಲ್ಯಾಪ್ಟಾಪ್ಗೆ ಡ್ಯಾಮೇಜ್ ಮಾಡುವ ಒಂದು ಆಂಟಿವೈರಸ್ ಏನಾದರೂ ನೀವೇನು ಸಾಫ್ಟ್ವೇರ್ ಡೌನ್ಲೋಡ್ ಮಾಡ್ಕೊತೀರಾ ಅದರಲ್ಲಿ ಏನಾದರೂ ಐತಾ, ಏನಾದರೂ ಕರಪ್ಷನ್ ಐತಾ ಅಂತ ಒಂದು MCAFE ಅಂತ ಒಂದು ಸಾಫ್ಟ್ವೇರನ್ನು ನಾನು ಆಲ್ರೆಡಿ ಪರ್ಚೇಸ್ ಮಾಡ್ಕೊಂಡು ಬರೀ ವೆಬ್ಸೈಟ್ಗಳಿಗೆ ಮಾತ್ರ ಸ್ಕ್ಯಾನಿಂಗ್ ಮಾಡ್ಕೊತೈತೆ. ಈಗ ನಾವು ಏನು ಡೌನ್ಲೋಡ್ ಮಾಡಿದ್ರು ನಮಗೇನಾದರೂ ಆ್ಯಂಟಿವೈರಸ್ ಐತಾ ಅಥವಾ ಏನಾದರೂ ಬೇರೆ ಏನಾದರೂ ಒಂದು ಪ್ರಾಬ್ಲಮ್ ಐತಾ ಅಂತ ಸ್ಕ್ಯಾನಿಂಗ್ ಮಾಡ್ಕೊಂಡು ನಿಮಗೆ ಲಾಸ್ಟಿಗೆ ಕೊಡುತ್ತೆ. ಈ ಸಾಫ್ಟ್ವೇರ್ ಡೌನ್ಲೋಡ್ ಮಾಡೋಕ್ಕೆ ನೀವು ಅರ್ಹತೆ ಪಡೆದಿದ್ದೀರಿ, ಏನಾದರೂ ಪರ್ಮಿಷನ್ ಬೇಕಾ
ಅಂತ ನಮಗೆ ಕೇಳುತ್ತೆ. ಆವಾಗ ನಾವು ಇಲ್ಲಿ ಬ್ಲಾಕ್ ಮಾಡಿಬಿಟ್ರೆ ಬ್ಲಾಕು ಮತ್ತೆ ಡೌನ್ಲೋಡ್ ಆಗೋದೇ ಇಲ್ಲ. ಅಕ್ಸೆಪ್ಟ್ ಮೇಲೆ ಕ್ಲಿಕ್ ಮಾಡ್ಕೋಬೇಕು, ಅಕ್ಸೆಪ್ಟ್ ದ ರಿಸ್ಕ್ ಅಂತ ಮಾಡ್ಕೊಂಡು ಓಪನ್ ಆಯ್ತಾ. ಇದನ್ನು ಈಗ ಕ್ಲೋಸ್ ಮಾಡ್ಕೊಳ್ಳಿ, ಮಿನಿಮೈಸ್ ಮಾಡ್ಕೊಳ್ಳಿ. ಈಗ ನಿಮ್ಮ ಹೋಮ್ ಸ್ಕ್ರೀನ್ಗೆ ಬಂದ್ಬಿಟ್ರಿ, ಲ್ಯಾಪ್ಟಾಪ್ ಹೋಮ್ ಸ್ಕ್ರೀನ್ಗೆ. ಇಲ್ಲಿ ಈಗ ಡೌನ್ಲೋಡ್ ಮಾಡಿರೋದನ್ನು ದಿಸ್ PC-ಯಲ್ಲಿ ಹೋಗಿ ಇಲ್ಲಿ ಡೌನ್ಲೋಡ್ ಸೆಕ್ಷನ್ಸ್ಗೆ ಹೋಗಿ ಇಲ್ಲಿ ನೋಡಿ 6.1 ಸೆಟಪ್ ಅಂತ ಅಲ್ಲಿ ಡಬಲ್ ಕ್ಲಿಕ್ ಮಾಡಿ. ಆಲ್ರೆಡಿ ನಾನು ಇನ್ಸ್ಟಾಲ್ ಮಾಡಿದ್ದೀನಿ. ಇನ್ನೊಂದು ನೀವು ನೋಡಿ 6.1 ಸೆಟಪ್ EX ಪಬ್ಲಿಷರ್ ಅನ್ನು ಫೈಲ್ ಆರ್ಗ್ಯಾನಿಕ್ ಹಾರ್ಡ್ ಡ್ರೈವ್ ಆನ್ ದಿಸ್ ಕಂಪ್ಯೂಟರ್. ನಿಮ್ಮ ಹಾರ್ಡ್ ಡ್ರೈವ್ ಡಿಸ್ಕ್ ಇರ್ತದಲ್ಲ ಅದರಲ್ಲೂ ಹೋಗಿ ಕುತ್ಕೋತದೆ. ಇದೊಂದು ಸಾಫ್ಟ್ವೇರ್ ಅಲ್ವಾ, ಅದಕ್ಕೆ ಎಲ್ಲ ಹೋಗಿ ಕುತ್ಕೊಂಡ್ರೆ ಮಾತ್ರ ಅದು ರನ್ನಿಂಗ್ ಆಗೋದು. ಅದಕ್ಕೋಸ್ಕರ ಎಸ್ ಅಂತ ಕೊಟ್ಕೊಂಡು ಡೈರೆಕ್ಟ್ ಓಪನ್ ಆಗುತ್ತೆ ಅಷ್ಟೇ. ಆಲ್ರೆಡಿ ನನಗೆ ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ ನಮ್ಮ ಲ್ಯಾಪ್ಟಾಪಲ್ಲಿ, ಏನು ಬೇಡ. ಎರಡೆರಡು ನುಡಿಯನ್ನು ಇನ್ಸ್ಟಾಲ್ ಮಾಡ್ಕೊಂಡಿದ್ದೀನಿ, ಸುಮ್ಮನೆ ಯಾಕೆ. ಅದಕ್ಕೆ ನೋಡಿ ಇಲ್ಲಿ ನೋಡಿ 4.0 ನೋಡಿ 6.1 ಎರಡೂ ಡೌನ್ಲೋಡ್ ಆಗೈತೆ. ಇದು ಓಪನ್ ಆದಮೇಲೆ ಓಪನ್ ಮಾಡ್ಕೊಳ್ಳಿ, ಇದನ್ನು ಡಬಲ್ ಕ್ಲಿಕ್ ಮಾಡ್ಕೊಳ್ಳಿ, ಹಿಂಗೆ ಇದು ಓಪನ್ ಆಗುತ್ತೆ. ಮ್ಯಾಕ್ಸಿಮೈಸ್ ಮಾಡ್ಕೊಳ್ಳಿ, ಇಲ್ಲಿ ಬೇಕಾದ್ರೆ ಏನಾದರೂ ಬರ್ಕೊಳ್ಳಿ, ಏನಾದರೂ ಮಾಡ್ಕೊಳ್ಳಿ. ನಿಮಗೆ ಶಾಲೆಗೆ ಸಂಬಂಧಪಟ್ಟ ಏನಾದರೂ ಒಂದು ಮಾಹಿತಿ ಬೇಕು, ಏನಾದರೂ ಒಂದು ಜೆರಾಕ್ಸ್ ಬೇಕು, ಏನಾದರೂ ಒಂದು ಮಾಹಿತಿಯನ್ನು ನಾವು ಕನ್ನಡದಲ್ಲಿ ಟೈಪ್ ಮಾಡ್ಕೊಂಡು ಜೆರಾಕ್ಸ್ ಮಾಡಿಸ್ಕೋಬೇಕಂದ್ರೆ ನೀವು ಇಲ್ಲಿ ಟೈಪ್ ಮಾಡ್ಕೊಂಡು ಅಥವಾ ಮಿನಿಮೈಸ್ ಮಾಡ್ಕೊಂಡು ನೀವು MS ವರ್ಡಲ್ಲಿ ಹೋಗಿ ಏನು ಬೇಕಾದರೂ ಟೈಪ್ ಮಾಡ್ಕೊಂಡು ಅಲೈನ್ಮೆಂಟ್ ಮಾಡ್ಕೊಂಡು ಚಿತ್ರಿಸ್ಕೊಂಡು ಏನಾದರೂ ಬರ್ಕೊಂಡು ನೋಡಿ ಇಲ್ಲಿ ಕನ್ನಡದ ಈ ಥರ ಬರುತ್ತೆ. ನಮ್ಗೆ ಯಾವುದು ಫಾಂಟ್ ಬೇಕು ಎಲ್ಲ ಆಲ್ರೆಡಿ ಅದರಲ್ಲೇ ಆ ಸಾಫ್ಟ್ವೇರಲ್ಲೇ ಬಂದ್ಬಿಟ್ಟಿರ್ತದೆ. ಆ ಸಾಫ್ಟ್ವೇರಲ್ಲೇ ಕೊಟ್ಬಿಟ್ಟಿರ್ತಾನೆ ಆಲ್ರೆಡಿ ಏನೇನು ಬೇಕು ನಮಗೆ, ಎಂತೆಂಥ ಫಾಂಟ್ ಬೇಕಾಗಿರುತ್ತೆ ಎಲ್ಲ ಡಿಫ್ರೆಂಟ್ ಟೈಪ್ಸು ಇಲ್ಲಿ ಕೊಟ್ಟಿರ್ತಾನೆ. ನೋಡ್ತಿದ್ದೀರಾ ಇಲ್ಲಿ ಇವೆಲ್ಲ ಅವರೇ ಸಾಫ್ಟ್ವೇರಲ್ಲಿ ಕೊಟ್ಟಿರ್ತಾರೆ. ಇದನ್ನು ನಾವು ಆ್ಯಕ್ಟಿವ್ ಮಾಡ್ಕೊಂಡು ಯಾವ ಸ್ಟೈಲಲ್ಲಿ ಬರೀಬೇಕು, ಯಾವ ಇದರಲ್ಲಿ ರೇಂಜಲ್ಲಿ ಬರ್ಕೋಬೇಕು ಅವೆಲ್ಲ ನಾವು ಬರ್ಕೋಬೋದು. ಅದಾದಮೇಲೆ ಕ್ಲೋಸ್ ಮಾಡ್ಕೊಬಿಡ್ಬೇಕು. ಡೋಂಟ್ ಸೇವ್ ಕೊಡ್ತೀನಿ, ಕ್ಲೋಸ್ ಮಾಡ್ಕೊಡ್ತೀನಿ, ಮುಗೀತಲ್ವಾ. ಇಷ್ಟೇ ಪ್ರೊಸೆಸ್ಸು. ಏನು ಅಗಾಧವಂತ ಏನು ಒಂದು ಇಷ್ಟಕರವಾದ ಯಾವುದೇ ಒಂದು ಇದ್ದಿಲ್ಲ ಮಾಡೋ ತಕ್ಕದ್ದು. ಏನು ಆರಾಮಾಗಿ ಹೋಯ್ತೀವಿ, ಡೌನ್ಲೋಡ್ ಮಾಡ್ಕೊತೀವಿ, ರನ್ ಮಾಡ್ಕೊತೀವಿ, ಮಿನಿಮೈಸ್ ಮಾಡ್ಕೊಂಡು ಯಾವ್ದ್ರಲ್ಲಿ ಬೇಕಾದರೂ ಕನ್ನಡ ಟೈಪ್ ಮಾಡ್ಕೊಂಡು ಹೋಯ್ತೀವಿ ಅಷ್ಟೇ ಅಪ್ಪ. ಇಷ್ಟು ಹೇಳ್ಕೊಳಕ್ಕೆ ಜನ ಸಾಯ್ತಾರೆ. ನೋಡಿದ ಸ್ನೇಹಿತರೆ, ಇಷ್ಟೇ ಇವತ್ತು. ನಾನು ನಿಮಗೆ ಏನೇ ಮಾಹಿತಿ ಬೇಕಾದ್ರೂ ನಿಮಗೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ, ನಾನು ನಿಮಗೆ ಹೇಳ್ಕೊಡ್ತೀನಿ. ಆದರೆ ಬೇರೆ ರೀತಿಯಾದ ಕಮೆಂಟ್ಸ್ಗಳನ್ನು ಮಾಡಬೇಡಿ. ಗೊತ್ತು ನಿಮ್ಮ ಕಮೆಂಟ್ಸ್ ನಮಗೆ ಓದಿದ್ರೆ ಒಂಥರ ಶಾಕ್ ಆಗ್ಬಿಡ್ತದೆ, ಆ ಥರ ಕಮೆಂಟ್ಸ್ ಹಾಕ್ತೀರಾ. ಏನಾದರೂ ಪ್ರಯೋಜನ ಆದರೆ ಈ ವಿಡಿಯೋದಿಂದ ಹೆಲ್ಪ್ಫುಲ್ ಆದರೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಾಗೂ ಬೆಲ್ ಬಟನನ್ನು ಒತ್ತದೆ ಹೋಗಬೇಡಿ. ಥ್ಯಾಂಕ್ ಯು ಫಾರ್ ಆಲ್ ಗೈಸ್, ದಿಸ್ ಹೆಲ್ಪ್ ಫಾರ್ ಯುವರ್ ವಿಡಿಯೋ. ಥ್ಯಾಂಕ್ ಯು ಗೈಸ್. ಸಿಗೋಣ ನೆಕ್ಸ್ಟ್ ವಿಡಿಯೋಕ್ಕೆ. ಧನ್ಯವಾದಗಳು.